subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 6ನೇ ತರಗತಿಯ ಗಣಿತ ವಿಷಯದ ಭಾಗ 2ರಲ್ಲಿನ 11ನೇ ಅಧ್ಯಾಯವಾದ ಬೀಜಗಣಿತ ಎಂಬ ಅಧ್ಯಾಯದಲ್ಲಿ ಅಭ್ಯಾಸ 11.1ರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ. ಮೊದಲ ಪ್ರಶ್ನೆ, ಈ ಮುಂದೆ ಕೊಟ್ಟಿರುವ ವಿನ್ಯಾಸಗಳನ್ನು ಮಾಡಲು ಬೇಕಾಗುವ ಬೆಂಕಿ ಕಡ್ಡಿಗಳ ಸಂಖ್ಯೆಗಳನ್ನು ಕಂಡುಹಿಡಿಯಲು ಸಹಾಯ ಮಾಡುವ ನಿಯಮವನ್ನು ಬರೆಯಿರಿ. ನಿಯಮಗಳನ್ನು ಬರೆಯಲು ಚರಾಕ್ಷರ ಬಳಸಿ. ಎ, ಟಿ ಅಕ್ಷರದ ಟಿ ವಿನ್ಯಾಸ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ಟಿ ಅಕ್ಷರವನ್ನು ಮಾಡೋದಕ್ಕೆ ಎಷ್ಟು ಬೆಂಕಿ ಕಡ್ಡಿಗಳು ಬೇಕಾಗ್ತಾವೆ ಮಕ್ಕಳೇ? ಟಿ ಅಕ್ಷರವನ್ನು ಮಾಡಲು 2 ಬೆಂಕಿ ಕಡ್ಡಿಗಳ ಅಗತ್ಯವಿದೆ, ಹೌದಲ್ವಾ? ಇಲ್ಲೊಂದು ಬೆಂಕಿ ಕಡ್ಡಿ ಬೇಕು ಮತ್ತು ಹೀಗೊಂದು ಬೆಂಕಿ ಕಡ್ಡಿ ಬೇಕು, 2 ಬೆಂಕಿ ಕಡ್ಡಿಗಳು ಬೇಕು. ಹಾಗಾದರೆ ಇದರ ನಿಯಮ ಏನಾಗುತ್ತೆ? 2n ಆಗುತ್ತೆ. ಎನ್ ಅನ್ನೋದು ಚರಾಕ್ಷರ, ಈ ವಸ್ತುವನ್ನು ಸೂಚಿಸುತ್ತೆ. ನಂತರ ಬಿ, ಝಡ್ ಅಕ್ಷರದ ಝಡ್ ವಿನ್ಯಾಸ. ಝಡ್ ಅಕ್ಷರವನ್ನು ಮಾಡೋದಕ್ಕೆ ಎಷ್ಟು ಬೆಂಕಿ ಕಡ್ಡಿಗಳು ಬೇಕು ಮಕ್ಕಳೇ? 1, 2, 3 ಬೆಂಕಿ ಕಡ್ಡಿಗಳು ಬೇಕು. ಹಾಗಾಗಿ ಹೀಗೆ ಬರೆಯಿರಿ. ಝಡ್ ಅಕ್ಷರವನ್ನು ಮಾಡಲು 3 ಬೆಂಕಿ ಕಡ್ಡಿಗಳ ಅಗತ್ಯವಿದೆ. ನಿಯಮ ಏನು? 3n. 3 ಬೆಂಕಿ ಕಡ್ಡಿಗಳು ಬೇಕಲ್ವಾ? ಎನ್ ಅನ್ನೋದು ಚರಾಕ್ಷರ. ನಂತರ ಸಿ, ಯು ಅಕ್ಷರದ ಯು ವಿನ್ಯಾಸ. ಗಮನಿಸಿ ಮಕ್ಕಳೇ, ಇಲ್ಲಿ ಎಷ್ಟು ಬೆಂಕಿ ಕಡ್ಡಿಗಳು ಬೇಕಾಗ್ತವೆ? ಈ ಭಾಗದಲ್ಲಿ 1 ಬೆಂಕಿ ಕಡ್ಡಿ, ನಂತರ ಈ ಭಾಗದಲ್ಲಿ 1 ಬೆಂಕಿ ಕಡ್ಡಿ, ನಂತರ ಈ ಭಾಗದಲ್ಲಿ 1 ಬೆಂಕಿ ಕಡ್ಡಿ. ಹಾಗಾದರೆ 3 ಬೆಂಕಿ ಕಡ್ಡಿಗಳು ಬೇಕಾಗ್ತವೆ. ಅಂದರೆ ಯು ಅಕ್ಷರವನ್ನು ಮಾಡಲು 3 ಬೆಂಕಿ ಕಡ್ಡಿಗಳ ಅಗತ್ಯವಿದೆ. ನಿಯಮ 3n. ನಂತರ ಡಿ, ವಿ ಅಕ್ಷರದ ವಿ ವಿನ್ಯಾಸ. ವಿ ಅಕ್ಷರವನ್ನು ರಚನೆ ಮಾಡೋದಕ್ಕೆ 2 ಬೆಂಕಿ ಕಡ್ಡಿಗಳು ಬೇಕಾಗ್ತವೆ ಮಕ್ಕಳೇ. ಹೀಗೊಂದು, ನಂತರ ಹೀಗೊಂದು. ವಿ ಅಕ್ಷರವನ್ನು ಮಾಡಲು 2 ಬೆಂಕಿ ಕಡ್ಡಿಗಳ ಅಗತ್ಯವಿದೆ. ನಿಯಮ 2n. ನಂತರ ಈ ಅಕ್ಷರದ ಈ ವಿನ್ಯಾಸ. ನೋಡಿ ಮಕ್ಕಳೇ, ಇಲ್ಲಿ ಎಷ್ಟು ಬೆಂಕಿ ಕಡ್ಡಿಗಳು ಬೇಕಾಗ್ತವಂತ ಗಮನಿಸಿ. 1, 2, 3, 4 ಹಾಗೂ 5. ಈ ಅಕ್ಷರವನ್ನು ಮಾಡಲು 5 ಬೆಂಕಿ ಕಡ್ಡಿಗಳ ಅಗತ್ಯವಿದೆ. ಇಲ್ಲಿನ ನಿಯಮ ಏನು ಸೂಚಿಸುತ್ತೆ? 5n. ನಂತರ ಎಫ್ ಅನ್ನು ಗಮನಿಸಿ ಮಕ್ಕಳೇ. ಎಸ್ ಅಕ್ಷರದ ಎಸ್ ವಿನ್ಯಾಸ. ಇಲ್ಲಿ ಎಷ್ಟು ಬೆಂಕಿ ಕಡ್ಡಿಗಳು ಬೇಕಾಗ್ತವೆ ನೋಡಿ, ಗಮನಿಸಿ. 1, 2, 3, 4, 5. ಎಸ್ ಅಕ್ಷರವನ್ನು ಮಾಡಲು 5 ಬೆಂಕಿ ಕಡ್ಡಿಗಳ ಅಗತ್ಯವಿದೆ. ನಿಯಮ 5n. ಅದೇ ರೀತಿಯಲ್ಲಿ ಜಿ, ಎ ಅಕ್ಷರದ ಎ ವಿನ್ಯಾಸ. ಇಲ್ಲಿ ಎಷ್ಟು ಬೆಂಕಿ ಕಡ್ಡಿಗಳು ಬೇಕಾಗ್ತವೆ ಗಮನಿಸಿ. 1, 2, 3, 4, 5, 6. ಎ ಅಕ್ಷರವನ್ನು ಮಾಡಲು 6 ಬೆಂಕಿ ಕಡ್ಡಿಗಳ ಅಗತ್ಯವಿದೆ. ಇಲ್ಲಿನ ನಿಯಮ 6n. ಪ್ರಶ್ನೆ 2, ಎಲ್, ಸಿ ಹಾಗೂ ಎಫ್ ಅಕ್ಷರಗಳ ವಿನ್ಯಾಸದ ನಿಯಮಗಳನ್ನು ತಿಳಿದುಕೊಂಡಿದ್ದೇವೆ. ಈ ಅಭ್ಯಾಸದ ಮೊದಲ ಪ್ರಶ್ನೆಯಲ್ಲಿ ಬರುವ ಕೆಲವು ಅಕ್ಷರಗಳ ವಿನ್ಯಾಸಗಳ ನಿಯಮಗಳು ಎಲ್ ಅಕ್ಷರದ ವಿನ್ಯಾಸದ ನಿಯಮವನ್ನೇ ಹೊಂದಿವೆ. ಅವುಗಳು ಯಾವುವು? ಅವುಗಳು ಒಂದೇ ಆಗಿರಲು ಕಾರಣವೇನು ಅಂತ ಪ್ರಶ್ನೆ ಕೇಳಿದರೆ. ಗಮನಿಸಿ, ಎಲ್ ಅಕ್ಷರದ ವಿನ್ಯಾಸವನ್ನು ರಚಿಸೋದಕ್ಕೆ 2 ಬೆಂಕಿ ಕಡ್ಡಿಗಳು ಬೇಕು ಮಕ್ಕಳೇ, ಹೌದಲ್ವಾ? ಹಾಗಾದರೆ ಅದನ್ನು ಯಾವ ರೀತಿ ಬರೀಬೇಕು? 2n ಅಂತ ಬರೀಬೇಕಾಗುತ್ತೆ. ಹಾಗಾದರೆ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ, ಎಲ್ ಅಕ್ಷರ ಮಾಡೋದಕ್ಕೆ 2 ಬೆಂಕಿ ಕಡ್ಡಿಗಳು ಬೇಕು. ಅದೇ ರೀತಿಯ 2 ಬೆಂಕಿ ಕಡ್ಡಿಗಳನ್ನು ಹೊಂದಿದಂತಹ ಅಕ್ಷರಗಳು ಯಾವ್ಯಾವು? ಟಿ ಮತ್ತು ವಿ ಅಲ್ವಾ? ಹಾಗಾಗಿ ಈ ರೀತಿ ಬರೆಯಿರಿ. ಏಕೆಂದರೆ ಟಿ ಮತ್ತು ವಿ ಅಕ್ಷರಗಳನ್ನು ತಯಾರಿಸಲು 2 ಬೆಂಕಿ ಕಡ್ಡಿಗಳು ಬೇಕು. ನಂತರ ಪ್ರಶ್ನೆ 3 ಗಮನಿಸಿ. ಕೆಲವು ವಿದ್ಯಾರ್ಥಿಗಳು ಪರೇಡ್ನಲ್ಲಿ ಸಾಗುತ್ತಿದ್ದಾರೆ. ಪರೇಡ್ನ ಪ್ರತಿ ಸಾಲಿನಲ್ಲಿ 5 ವಿದ್ಯಾರ್ಥಿಗಳಿದ್ದಾರೆ. ಒಟ್ಟು ಸಾಲುಗಳ ಸಂಖ್ಯೆ ಗೊತ್ತಿದ್ದಾಗ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ತಿಳಿಸುವ ನಿಯಮ ಯಾವುದು? ಇಲ್ಲಿ ಸಾಲುಗಳ ಸಂಖ್ಯೆಯನ್ನು ಸೂಚಿಸಲು ಚರಾಕ್ಷರ n ಬಳಸಿ ಅಂತ ಕೊಟ್ಟಿದ್ದಾರೆ. ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಇಲ್ಲಿ ನೀವು ಸಾಲುಗಳ ಸಂಖ್ಯೆಯನ್ನು ಬರಿಬೇಕು ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಬರಿಬೇಕು. ನೋಡಿ, ಒಂದು ಸಾಲಿನಲ್ಲಿ 5 ಜನ ವಿದ್ಯಾರ್ಥಿಗಳು ಮಕ್ಕಳೇ. ಹಾಗಾದರೆ 5 × 1, 5 5. ಎರಡನೇ ಸಾಲಿನಲ್ಲಿ ಮತ್ತೆ 5 ವಿದ್ಯಾರ್ಥಿಗಳು ಬರ್ತಾರೆ. ಅಂದರೆ 2 ಸಾಲುಗಳಿಗೆ ಎಷ್ಟು ಜನ ವಿದ್ಯಾರ್ಥಿಗಳಾಗ್ತಾರೆ? 5 × 2, 5 10. ಮೂರನೇ ಸಾಲಿನಲ್ಲೂ ಸಹ 5 ಜನ ವಿದ್ಯಾರ್ಥಿಗಳು. ಹಾಗಾದರೆ 3 ಸಾಲಿನಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಾಗ್ತಾರೆ? 5 × 3, 5 3 15. ಹಾಗಾದರೆ n ಸಾಲುಗಳಲ್ಲಿನ ವಿದ್ಯಾರ್ಥಿಗಳು 5 × n, 5n ಆಗುತ್ತೆ. ಹಾಗಾಗಿ ಪ್ರತಿ ಸಾಲಿನಲ್ಲಿ 5 ವಿದ್ಯಾರ್ಥಿಗಳಾದರೆ n ಸಾಲುಗಳಲ್ಲಿ 5n ವಿದ್ಯಾರ್ಥಿಗಳು. ಪ್ರಶ್ನೆ 4,
ಒಂದು ಡಬ್ಬದಲ್ಲಿ 50 ಮಾವಿನ ಹಣ್ಣುಗಳಿವೆ. ಮಾವಿನ ಹಣ್ಣುಗಳ ಡಬ್ಬಗಳ ಸಂಖ್ಯೆಯನ್ನು ಪ್ರತಿನಿಧಿಸುವ ಚರಾಕ್ಷರದ ಮೂಲಕ ಒಟ್ಟು ಮಾವಿನ ಹಣ್ಣುಗಳನ್ನು ತಿಳಿಸುವ ನಿಯಮ ಯಾವುದು? ಇಲ್ಲಿ ಮಾವಿನ ಹಣ್ಣುಗಳ ಡಬ್ಬಗಳ ಸಂಖ್ಯೆಯನ್ನು ಸೂಚಿಸಲು ಬಿ ಬಳಸಿ ಅಂತ ಕೊಟ್ಟಿದ್ದಾರೆ. ನೋಡಿ ಮಕ್ಕಳೇ, ಒಂದು ಡಬ್ಬಿಯಲ್ಲಿ 50 ಮಾವಿನ ಹಣ್ಣುಗಳಿವೆ. ನೋಡಿ, ಡಬ್ಬಗಳ ಸಂಖ್ಯೆ ಒಂದು ಡಬ್ಬಿಯಲ್ಲಿ 50 ಮಾವಿನ ಹಣ್ಣುಗಳಿವೆ ಮಕ್ಕಳೇ. ಹಾಗಾದ್ರೆ 50 × 1 ಮಾವಿನ ಹಣ್ಣುಗಳ ಸಂಖ್ಯೆ 50. ಒಂದು ಡಬ್ಬದಲ್ಲಿ 50 ಮಾವಿನ ಹಣ್ಣುಗಳು. ಒಂದು ಡಬ್ಬದಲ್ಲಿ 50 ಮಾವಿನ ಹಣ್ಣುಗಳಿದ್ರೆ 2 ಡಬ್ಬದಲ್ಲಿ ಎಷ್ಟಾಗ್ತವೆ? 50 × 2 100 ಹಣ್ಣುಗಳಾಗ್ತವೆ. 3 ಡಬ್ಬಗಳಲ್ಲಿ ಒಂದು ಡಬ್ಬದಲ್ಲಿ 50 ಮಾವಿನ ಹಣ್ಣುಗಳಿದ್ರೆ 3 ಡಬ್ಬಗಳಲ್ಲಿ ಎಷ್ಟಾಗ್ತವೆ? 150 ಮಾವಿನ ಹಣ್ಣುಗಳಾಗ್ತವೆ. ಹಾಗಾದ್ರೆ ಬಿ ಡಬ್ಬಗಳಲ್ಲಿ ಎಷ್ಟು ಮಾವಿನ ಹಣ್ಣುಗಳಾಗ್ತವೆ ಮಕ್ಕಳೇ? 50 × ಬಿ. ಹಾಗಾದ್ರೆ 50 ಬಿ ಆಗುತ್ತೆ. ಒಟ್ಟು ಮಾವಿನ ಹಣ್ಣುಗಳನ್ನು ತಿಳಿಸುವ ನಿಯಮ 50 ಬಿ. 5ನೇ ಪ್ರಶ್ನೆಯನ್ನು ಗಮನಿಸಿ. ಶಿಕ್ಷಕರೊಬ್ಬರು ಪ್ರತಿ ವಿದ್ಯಾರ್ಥಿಗೆ 5 ಪೆನ್ಸಿಲ್ಗಳನ್ನು ಹಂಚಿದರು. ವಿದ್ಯಾರ್ಥಿಗಳ ಸಂಖ್ಯೆ ತಿಳಿದಿದ್ದರೆ ಅವರಿಗೆ ಹಂಚಲು ಬೇಕಾದ ಪೆನ್ಸಿಲ್ಗಳ ಸಂಖ್ಯೆಯನ್ನು ಸೂಚಿಸುವ ನಿಯಮ ಯಾವುದು? ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಎಸ್ ಎಂದು ಸೂಚಿಸಿ ಅಂತ ಕೊಟ್ಟಿದ್ದಾರೆ. ಗಮನಿಸಿ, ವಿದ್ಯಾರ್ಥಿಗಳ ಸಂಖ್ಯೆ, ಒಬ್ಬ ವಿದ್ಯಾರ್ಥಿಗೆ 5 ಪೆನ್ಸಿಲ್ಗಳನ್ನು ಕೊಡ್ತಾ ಇದ್ದಾರೆ ಮಕ್ಕಳೇ. ಹಾಗಾದ್ರೆ 5 × 1 5. 2 ಜನ ವಿದ್ಯಾರ್ಥಿಗಳಿಗೆ 5 ಪೆನ್ಸಿಲ್ಗಳನ್ನು ಕೊಟ್ಟರೆ 5 × 2 5 2 10. 3 ಜನ ವಿದ್ಯಾರ್ಥಿಗಳಿಗೆ 5 ಪೆನ್ಸಿಲ್ಗಳನ್ನು ಕೊಟ್ಟರೆ 5 × 3 5 3 15. ಅದೇ ರೀತಿಯಲ್ಲಿ ಎಸ್ ವಿದ್ಯಾರ್ಥಿಗಳಿಗೆ 5 ಪೆನ್ಸಿಲ್ಗಳನ್ನು ಕೊಟ್ಟರೆ 5 × ಎಸ್ ಆಗುತ್ತೆ, 5 ಎಸ್ ಆಗುತ್ತೆ. ಅದನ್ನ ಈ ರೀತಿಯಲ್ಲಿ ಬರೆಯಿರಿ ಮಕ್ಕಳೇ. ಪ್ರತಿ ವಿದ್ಯಾರ್ಥಿಗಳಿಗೆ 5 ಪೆನ್ಸಿಲ್ಗಳಂತೆ ಎಸ್ ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ಹಂಚಬೇಕಾದ ಪೆನ್ಸಿಲ್ಗಳು 5 ಎಸ್. ಪ್ರಶ್ನೆ 6 ಗಮನಿಸಿ. ಹಕ್ಕಿಯೊಂದು ಪ್ರತಿ ನಿಮಿಷಕ್ಕೆ 1 ಕಿಲೋಮೀಟರ್ ದೂರ ಹಾರುತ್ತದೆ. ಹಕ್ಕಿಯು ಹಾರುವ ಸಮಯವನ್ನು ನಿಮಿಷಗಳ ಸಂಖ್ಯೆಯಲ್ಲಿ ಕೊಟ್ಟಾಗ ಅದು ಹಾರುವ ಒಟ್ಟು ದೂರವನ್ನು ಸೂಚಿಸುವ ನಿಯಮ ಯಾವುದು? ಹಾರುವ ಸಮಯವನ್ನು ಟಿ ಎಂದು ಸೂಚಿಸಿ ಅಂತ ಕೊಟ್ಟಿದ್ದಾರೆ. 1 ನಿಮಿಷಕ್ಕೆ ಒಂದು ಹಕ್ಕಿ 1 ಕಿಲೋಮೀಟರ್ ದೂರ ಹಾರುತ್ತೆ. ನೋಡಿ, 1 ನಿಮಿಷಕ್ಕೆ ಒಂದು ಹಕ್ಕಿ 1 ಕಿಲೋಮೀಟರ್ ದೂರ ಹಾರುತ್ತೆ. 2 ನಿಮಿಷದಲ್ಲಿ ಒಂದು ಹಕ್ಕಿ 2 ಕಿಲೋಮೀಟರ್ ದೂರ ಹಾರುತ್ತೆ. 3 ನಿಮಿಷದಲ್ಲಿ ಒಂದು ಹಕ್ಕಿ 3 ಕಿಲೋಮೀಟರ್ ದೂರ ಹಾರುತ್ತೆ. ಹಾಗಾದ್ರೆ ಟಿ ನಿಮಿಷಕ್ಕೆ ಎಷ್ಟು ದೂರ ಹಾರುತ್ತೆ? 1 × ಟಿ, 1 ಟಿ ಆಗುತ್ತೆ. ಟಿ ನಿಮಿಷಗಳಲ್ಲಿ ಹಕ್ಕಿ ಹಾರುವ ದೂರ 1 ಟಿ ಕಿಲೋಮೀಟರ್. ಪ್ರಶ್ನೆ 7. ರಾಧಾ ಚುಕ್ಕೆ ಹಾಕಿ ಸುಣ್ಣದ ಪುಡಿಯಿಂದ ರಂಗೋಲಿಯನ್ನು ಬರೆಯುತ್ತಿದ್ದಾಳೆ. ಅವಳು ಬರೆದ ಪ್ರತಿ ಸಾಲಿನಲ್ಲಿ 8 ಚುಕ್ಕೆಗಳಿವೆ. ಅವಳು 6 ಸಾಲುಗಳನ್ನು ಬರೆದರೆ ಒಟ್ಟು ಎಷ್ಟು ಚುಕ್ಕೆಗಳಿರುತ್ತವೆ? 8 ಸಾಲುಗಳಿದ್ದರೆ ಹಾಗೂ 10 ಸಾಲುಗಳಿದ್ದರೆ ಎಷ್ಟು ಚುಕ್ಕೆಗಳಿರುತ್ತವೆ? ನೋಡಿ ಮಕ್ಕಳೇ, ರಾಧಾ ಒಂದು ಸಾಲಿನಲ್ಲಿ 8 ಚುಕ್ಕೆಗಳನ್ನು ಬರಿತಾ ಇದ್ದಾಳೆ ಮಕ್ಕಳೇ. ನೋಡಿ, ಒಂದು ಸಾಲಿನಲ್ಲಿ 8 ಚುಕ್ಕೆಗಳಂದ್ರೆ 1 × 8 ಒಂದು ಸಾಲಿಗೆ 8 ಚುಕ್ಕೆಗಳು. 2ನೇ ಸಾಲಿನಲ್ಲಿಯೂ ಸಹ 8 ಚುಕ್ಕೆಗಳನ್ನು ಬರಿತಾ ಇದ್ದಾಳೆ. ಅಂದ್ರೆ 2 × 8 1ನೇ ಸಾಲು ಮತ್ತು 2ನೇ ಸಾಲನ್ನ ಸೇರಿದ್ರೆ 16 ಚುಕ್ಕೆಗಳಾಗ್ತವೆ. 3ನೇ ಸಾಲಿನಲ್ಲಿಯೂ ಸಹ 8 ಚುಕ್ಕೆಗಳನ್ನು ಬರಿತಾಳೆ ಮಕ್ಕಳೇ. ಹಾಗಾದ್ರೆ ಮೊದಲ ಸಾಲು, 2ನೇ ಸಾಲು, 3ನೇ ಸಾಲು, 3ಅನ್ನು ಸೇರಿದ್ರೆ ಎಷ್ಟಾಗುತ್ತೆ? 24 ಆಗುತ್ತೆ. 3 × 24. ಹಾಗಾದ್ರೆ 6 ಸಾಲುಗಳಲ್ಲಿ ಎಷ್ಟಾಗ್ತವೆ ಮಕ್ಕಳೇ? 6 × 8 8 6 ಆಗ್ತವೆ. ಸಾಲುಗಳಲ್ಲಿರುವ ಒಟ್ಟು ಚುಕ್ಕೆಗಳ ಸಂಖ್ಯೆ 8 6. ಅಲ್ಲಿ ಇನ್ನೊಂದು ಪ್ರಶ್ನೆಯನ್ನ ಕೇಳಿದರೆ 8 ಸಾಲುಗಳಿದ್ದರೆ ಹಾಗೂ 10 ಸಾಲುಗಳಿದ್ದರೆ ಎಷ್ಟು ಚುಕ್ಕೆಗಳಿರುತ್ತವೆ ಅಂತ. 8 ಸಾಲುಗಳಲ್ಲಿನ ಚುಕ್ಕೆಗಳು ಎಷ್ಟು ಮಕ್ಕಳೇ? 8 ಸಾಲುಗಳಿದ್ರೆ ಒಂದು ಸಾಲಿನಲ್ಲಿ 8 ಚುಕ್ಕೆಗಳಿದ್ರೆ 8 ಸಾಲುಗಳಲ್ಲಿ 8 × 64 ಚುಕ್ಕೆಗಳು. ಒಂದು ಸಾಲಿನಲ್ಲಿ 8 ಚುಕ್ಕೆಗಳಿದ್ರೆ 10 ಸಾಲುಗಳಲ್ಲಿ ಎಷ್ಟಾಗ್ತವೆ? 8 × 10 8 80 ಚುಕ್ಕೆಗಳು ಆಗ್ತವೆ. 8ನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. ರಾಧಾಳ ತಂಗಿ ಲೀಲಾ. ರಾಧಾಳಿಗಿಂತ ಲೀಲಾ 4 ವರ್ಷ ಚಿಕ್ಕವಳು. ರಾಧಾಳ ವಯಸ್ಸನ್ನು ಪ್ರತಿನಿಧಿಸುವ ಚರಾಕ್ಷರದ ಮೂಲಕ ಲೀಲಾಳ ವಯಸ್ಸನ್ನು ಹೇಗೆ ಸೂಚಿಸುವಿರಿ? ರಾಧಾಳ ವಯಸ್ಸು ಎಕ್ಸ್ ಎಂದು ತೆಗೆದುಕೊಳ್ಳಿ ಅಂತ ಕೊಟ್ಟಿದ್ದಾರೆ. ನೋಡಿ ಮಕ್ಕಳೇ, ರಾಧಾಳ ತಂಗಿ ಲೀಲಾ, ರಾಧಾಳಿಗಿಂತ ಲೀಲಾ 4 ವರ್ಷ ಚಿಕ್ಕವಳು. ರಾಧಾಳ ವಯಸ್ಸನ್ನ ಎಕ್ಸ್ ಅಂತ ತೆಗೆದುಕೊಳ್ಳಿ ಅಂತಲೂ ಸಹ ಕೊಟ್ಟಿದ್ದಾರೆ. ನೋಡಿ, ರಾಧಾಳ ವಯಸ್ಸು ಎಕ್ಸ್ ವರ್ಷ, ರಾಧಾಳಿಗಿಂತ ಲೀಲಾ 4 ವರ್ಷ ಚಿಕ್ಕವಳು. ಅಂದ್ರೆ ಎಕ್ಸ್ ಅಲ್ಲಿ -4 ಮಾಡಬೇಕು. ಹಾಗಾದ್ರೆ ಲೀಲಾಳ ವಯಸ್ಸು ಎಕ್ಸ್ -4 ವರ್ಷ. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ
ಪ್ರಶ್ನೆ 9. ಅಮ್ಮ ಲಡ್ಡುಗಳನ್ನು ಮಾಡಿದ್ದಾಳೆ. ಅವುಗಳಲ್ಲಿ ಕೆಲವನ್ನು ಅತಿಥಿಗಳಿಗೂ ಕುಟುಂಬದ ಸದಸ್ಯರಿಗೂ ಹಂಚಿದಳು. ಕೊನೆಗೆ 5 ಲಡ್ಡುಗಳು ಉಳಿದವು. ಅಮ್ಮ ಹಂಚಿದ ಲಡ್ಡುಗಳ ಸಂಖ್ಯೆ L ಆಗಿದ್ದರೆ ಆಕೆ ಮಾಡಿದ ಲಡ್ಡುಗಳೆಷ್ಟು? ನೋಡಿ, ಅಮ್ಮ ಮಾಡಿದ ಒಟ್ಟು ಲಡ್ಡುಗಳು ಈಕ್ವಲ್ಸ್ ಟು ಹಂಚಿದ ಲಡ್ಡುಗಳು ಪ್ಲಸ್ ಉಳಿದ ಲಡ್ಡುಗಳು. ಹಂಚಿದ ಲಡ್ಡುಗಳ ಸಂಖ್ಯೆ L ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಹಂಚಿದ ಲಡ್ಡುಗಳು L ಪ್ಲಸ್ ಉಳಿದ ಲಡ್ಡುಗಳು 5 ಇಲ್ಲಿ ಕೊಟ್ಟಿದ್ದಾರಲ್ವಾ. ಕೊನೆಗೆ 5 ಲಡ್ಡುಗಳು ಉಳಿದವು ಅಂತ, ಹಾಗಾಗಿ ಉಳಿದ ಲಡ್ಡುಗಳು 5, L ಪ್ಲಸ್ 5. ನಂತರ ಪ್ರಶ್ನೆ 10. ದೊಡ್ಡ ಡಬ್ಬಗಳಿಂದ ಸಣ್ಣ ಡಬ್ಬಗಳಿಗೆ ಕಿತ್ತಳೆ ಹಣ್ಣುಗಳನ್ನು ಸ್ಥಳಾಂತರಿಸಬೇಕಾಗಿದೆ. ಒಂದು ದೊಡ್ಡ ಡಬ್ಬದ ಹಣ್ಣುಗಳು 2 ಸಣ್ಣ ಡಬ್ಬಗಳಿಗೆ ತುಂಬಿದರೆ 10 ಹಣ್ಣುಗಳು ಉಳಿಯುತ್ತವೆ. ಸಣ್ಣ ಡಬ್ಬದಲ್ಲಿ ಹಿಡಿಯುವ ಹಣ್ಣುಗಳು X ಎಂದಾಗಿದ್ದರೆ ದೊಡ್ಡ ಡಬ್ಬದಲ್ಲಿರುವ ಕಿತ್ತಳೆ ಹಣ್ಣುಗಳೆಷ್ಟು? ಗಮನಿಸಿ ಮಕ್ಕಳೇ, ದೊಡ್ಡ ಡಬ್ಬದಲ್ಲಿ ಹಿಡಿಯುವ ಹಣ್ಣುಗಳನ್ನು 2 ಸಣ್ಣ ಡಬ್ಬಗಳಿಗೆ ಸ್ಥಳಾಂತರಿಸಿದಾಗ 10 ಹಣ್ಣುಗಳು ಉಳಿತಾವ ಮಕ್ಕಳೇ. ಅದನ್ನು ಯಾವ ರೀತಿ ಬರಿಬೇಕು ನೋಡಿ. ದೊಡ್ಡ ಡಬ್ಬದಲ್ಲಿ ಹಿಡಿಯುವ ಹಣ್ಣುಗಳ ಸಂಖ್ಯೆ ಈಕ್ವಲ್ಸ್ ಟು ಸಣ್ಣ ಡಬ್ಬದ ಹಣ್ಣುಗಳು ಪ್ಲಸ್ ಉಳಿತಕ್ಕಂಥ ಹಣ್ಣುಗಳೆಷ್ಟು? 10 ಪ್ಲಸ್ 10. ಸಣ್ಣ ಡಬ್ಬದ ಹಣ್ಣುಗಳು ನೋಡಿ 2 ಇಂಟು X, ಯಾಕೆಂದರೆ ಅಲ್ಲಿ 2 ಸಣ್ಣ ಡಬ್ಬಗಳಿಗೆ ತುಂಬ್ತಾರಲ್ವ, ಹಾಗಾಗಿ 2 ಇಂಟು X ಪ್ಲಸ್ 10 ಹಣ್ಣುಗಳು ಉಳಿತವೆ. 2 ಇಂಟು X ಏನಾಗುತ್ತೆ? 2X ಪ್ಲಸ್ 10. ಪ್ರಶ್ನೆ 11. ಚಿತ್ರ 11.6ರಲ್ಲಿ ತೋರಿಸಿರುವ ಚೌಕಗಳ ವಿನ್ಯಾಸವನ್ನು ಗಮನಿಸಿ. ಚೌಕಗಳು ಪರಸ್ಪರ ಪ್ರತ್ಯೇಕವಾಗಿಲ್ಲ. 2 ನೆರೆಹೊರೆಯ ಚೌಕಗಳಿಗೊಂದು ಸಾಮಾನ್ಯವಾಗಿರುವ ಬೆಂಕಿ ಕಡ್ಡಿ ಇದೆ. ವಿನ್ಯಾಸವನ್ನು ಗಮನಿಸಿ. ವಿನ್ಯಾಸದಲ್ಲಿರುವ ಚೌಕಗಳ ಸಂಖ್ಯೆಯನ್ನು ಪ್ರತಿನಿಧಿಸುವ ಚರಾಕ್ಷರದ ಮೂಲಕ ಬೇಕಾಗುವ ಬೆಂಕಿ ಕಡ್ಡಿಯನ್ನು ಕಂಡುಹಿಡಿಯುವ ನಿಯಮ ಬರೆಯಿರಿ. ಸುಳಿವು ಸಹ ಕೊಟ್ಟಿದ್ದಾರೆ. ವಿನ್ಯಾಸದ ಕೊನೆಯಲ್ಲಿ ನೇರವಾಗಿರುವ ಬೆಂಕಿ ಕಡ್ಡಿಯನ್ನು ತೆಗೆದರೆ C ಅಕ್ಷರಗಳ ವಿನ್ಯಾಸವು ದೊರೆಯುವುದು. ನೋಡಿ ಮಕ್ಕಳೇ, ಇಲ್ಲಿ ಚೌಕವನ್ನು ಕೊಟ್ಟಿದ್ದಾರೆ. ಇಲ್ಲಿ C ಅಕ್ಷರದ ವಿನ್ಯಾಸ ದೊರೆಯುತ್ತೆ ಮಕ್ಕಳೇ. C ಅಕ್ಷರದ ವಿನ್ಯಾಸ ದೊರೆಯಬೇಕು ಅಂದರೆ ನಾವು ಇಲ್ಲಿ ಒಂದು ಬೆಂಕಿ ಕಡ್ಡಿಯನ್ನು ತೆಗಿಬೇಕು. ಒಂದು ಬೆಂಕಿ ಕಡ್ಡಿಯನ್ನು ತೆಗೆದ್ರೆ C ಅಕ್ಷರ ಆಗುತ್ತೆ. ಇಲ್ಲೊಂದು ಬೆಂಕಿ ಕಡ್ಡಿಯನ್ನು ತೆಗೆದ್ರೆ C ಅಕ್ಷರ ಆಗುತ್ತೆ. ಹಾಗಾದ್ರೆ ಇದನ್ನು ಯಾವ ರೀತಿ ಬರೀಬಹುದು ಮಕ್ಕಳೇ? ಚೌಕಗಳ ಸಂಖ್ಯೆ 1. ಮೊದಲ ಚೌಕದಲ್ಲಿ ಬೇಕಾಗುವ ಬೆಂಕಿ ಕಡ್ಡಿಗಳು C ಅಕ್ಷರವನ್ನು ರಚಿಸೋದಕ್ಕೆ 3 ಬೆಂಕಿ ಕಡ್ಡಿಗಳು ಬೇಕು. ಹಾಗಾದ್ರೆ C ಅಕ್ಷರಕ್ಕೆ 3 ಇಂಟು 1, 3 ಒಂದಲೇ 3 ಪ್ಲಸ್ ಇನ್ನು ಒಂದು ಬೆಂಕಿ ಕಡ್ಡಿ ಇದೆ ಪ್ಲಸ್ 1, 3 ಒಂದಲೇ 3, 3ಕ್ಕೆ 1 ಕೂಡಿದ್ರೆ 4. ನಂತರ B ಚಿತ್ರವನ್ನು ಗಮನಿಸಿ ಮಕ್ಕಳೇ. ಇಲ್ಲಿ 2 ಚೌಕಗಳಿವೆ ಅಲ್ವಾ. ಇದು ಸಾಮಾನ್ಯವಾಗಿರುವ ಬೆಂಕಿ ಕಡ್ಡಿ ಇದೆ ಅಲ್ವಾ. ನೆರೆಹೊರೆಯ ಚೌಕಗಳಿಗೆ ಸಾಮಾನ್ಯವಾಗಿರುವ ಒಂದು ಬೆಂಕಿ ಕಡ್ಡಿ ಇದೆ. ಹಾಗಾದ್ರೆ ಇಲ್ಲಿ 2 Cಗಳನ್ನು ನಾವು ರಚಿಸಬಹುದು. 2 Cಗಳು. ಒಂದು C ರಚಿಸೋದಕ್ಕೆ 3 ಬೆಂಕಿ ಕಡ್ಡಿಗಳು ಬೇಕು. 2 C ರಚಿಸೋದಕ್ಕೆ 3 ಪ್ಲಸ್ 3 6 ಬೆಂಕಿ ಕಡ್ಡಿಗಳು ಬೇಕು ಪ್ಲಸ್ 1 ಬೆಂಕಿ ಕಡ್ಡಿ. ಹಾಗಾದ್ರೆ 3 ಇಂಟು 2 ಪ್ಲಸ್ 1, 3 2 6, 6ಕ್ಕೆ 1 ಕೂಡಿದ್ರೆ 7. ನಂತರ C ಚಿತ್ರವನ್ನು ಗಮನಿಸಿ ಮಕ್ಕಳೇ. ನೆರೆಹೊರೆಯ ಚೌಕಗಳಿಗೊಂದು ಸಾಮಾನ್ಯವಾಗಿರುವ ಬೆಂಕಿ ಕಡ್ಡಿಯಂತೆ 3 ಚೌಕಗಳನ್ನು ನಾವು ನೋಡಬಹುದು. ಇಲ್ಲಿ 3 Cಗಳನ್ನು ರಚಿಸಬೇಕು ಮಕ್ಕಳೇ. 1 2 3. 1 C ರಚನೆ ಮಾಡೋದಕ್ಕೆ 3 ಬೆಂಕಿ ಕಡ್ಡಿಗಳು ಬೇಕು. 2 C ರಚನೆ ಮಾಡೋದಕ್ಕೆ 6 ಬೆಂಕಿ ಕಡ್ಡಿಗಳು. 3 C ರಚನೆ ಮಾಡೋದಕ್ಕೆ 9 ಬೆಂಕಿ ಕಡ್ಡಿಗಳು ಬೇಕು. ಹಾಗಾದ್ರೆ 3 ಇಂಟು 3, 3 ಮೂರಲೆ 9 ಪ್ಲಸ್ 1 ಈ ಒಂದು ಬೆಂಕಿ ಕಡ್ಡಿ 10 ಬೆಂಕಿ ಕಡ್ಡಿಗಳು ಆಗ್ತವೆ. ನಂತರ D ಚಿತ್ರವನ್ನು ಗಮನಿಸಿ ಮಕ್ಕಳೇ. ಇಲ್ಲಿ 4 C ರಚನೆ ಮಾಡಬಹುದು. 1 C ರಚನೆ ಮಾಡೋದಕ್ಕೆ 3 ಬೆಂಕಿ ಕಡ್ಡಿಗಳು ಪ್ಲಸ್ 3 ಪ್ಲಸ್ 3 ಪ್ಲಸ್ 3, 3 4 12. ನಂತರ ಈ ಒಂದು ಬೆಂಕಿ ಕಡ್ಡಿ 3 ಇಂಟು 4, 3 4 12, 12ಕ್ಕೆ 1 ಕೂಡಿದ್ರೆ 13. ನಂತರ X ಚೌಕಗಳು ಅಂದರೆ X ಚೌಕಗಳಿಗೆ ಎಷ್ಟು ಬೆಂಕಿ ಕಡ್ಡಿಗಳು ಬೇಕಾಗ್ತಾವೆ ಮಕ್ಕಳೇ? 3 ಇಂಟು X, 3X ಪ್ಲಸ್ ಇಲ್ಲೊಂದು ಎಕ್ಸ್ಟ್ರಾ ಬರುತ್ತೆ ಅಲ್ವಾ, ಆ ಒಂದು ಬೆಂಕಿ ಕಡ್ಡಿ. ಹಾಗಾದರೆ 3X ಪ್ಲಸ್ 1. ಗಮನಿಸಿ ಮಕ್ಕಳೇ, ಚೌಕಗಳ ಸಂಖ್ಯೆಯನ್ನು ಕೊಟ್ಟಾಗ ಬೇಕಾಗುವ ಬೆಂಕಿ ಕಡ್ಡಿಗಳನ್ನು ಕಂಡುಹಿಡಿಯುವ ಸಾಮಾನ್ಯ ನಿಯಮ 3X ಪ್ಲಸ್ 1. ಚಿತ್ರ 11.7 ತ್ರಿಭುಜಗಳ ವಿನ್ಯಾಸವನ್ನು ತೋರಿಸುತ್ತದೆ. ಈ ಹಿಂದಿನ 11 ಪ್ರಶ್ನೆ 1ರಲ್ಲಿ ಮಾಡಿದಂತೆ ತ್ರಿಭುಜಗಳ ವಿನ್ಯಾಸಕ್ಕೆ ಬೇಕಾಗುವ ಬೆಂಕಿ ಕಡ್ಡಿಗಳ ಸಂಖ್ಯೆಯನ್ನು ಸೂಚಿಸುವ ಸಾಮಾನ್ಯ ನಿಯಮವನ್ನು ತ್ರಿಭುಜಗಳ ಸಂಖ್ಯೆಗಳ ಮೂಲಕ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ ಮಕ್ಕಳೇ, ಇಲ್ಲಿ ಏನು ಹೇಳಿದ್ದಾರೆ ಅಂದರೆ C ಅಕ್ಷರವನ್ನು ರಚಿಸುವಾಗ ಏನು ಮಾಡಿದ್ವಿ? 3 ಬೆಂಕಿ ಕಡ್ಡಿಗಳು ಬೇಕಾಗಿತ್ತು. 3 ಪ್ಲಸ್ 1 ಅಂತ ಬರುತ್ತಲ್ವಾ, ಅದೇ ರೀತಿಯಲ್ಲಿ ಇಲ್ಲಿ ತ್ರಿಭುಜಗಳ ವಿನ್ಯಾಸವನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಗಮನಿಸಿ, ಅದೇ ರೀತಿಯ ವಿನ್ಯಾಸ ತೋರಿಸುವಂತೆ ನಾವು
ತ್ರಿಭುಜಗಳ ವಿನ್ಯಾಸಕ್ಕೆ ಬೇಕಾಗುವ ಬೆಂಕಿ ಕಡ್ಡಿಗಳ ಸಂಖ್ಯೆಯನ್ನು ಸೂಚಿಸುವ ಸಾಮಾನ್ಯ ನಿಯಮವನ್ನು ತ್ರಿಭುಜಗಳ ಸಂಖ್ಯೆಗಳ ಮೂಲಕ ಬರಿಬೇಕು ಮಕ್ಕಳೇ. ನೋಡಿ, ತ್ರಿಭುಜಗಳ ಸಂಖ್ಯೆ 1. ಇಲ್ಲಿ ಬೇಕಾಗುವ ಬೆಂಕಿ ಕಡ್ಡಿಗಳು ಎಷ್ಟು ಮಕ್ಕಳೇ? 3 ಅಲ್ವಾ? ಅದನ್ನ ಯಾವ ರೀತಿ ಬರಿಬೇಕು ಮಕ್ಕಳೇ? 2 × 1 + 1. 2 ಅಂದರೆ 2, ಅದಕ್ಕೆ +1 ಸೇರಿಸಿದ್ರೆ 3 ಆಗುತ್ತೆ. ಅದೇ ರೀತಿ 2 ತ್ರಿಭುಜಗಳಿಗೆ, ಇಲ್ಲಿ 2 ತ್ರಿಭುಜಗಳಿವೆ ಅಲ್ವಾ? ಒಂದು ತ್ರಿಭುಜಕ್ಕೆ 2 + 1 ಬೇಕಂದ್ರೆ 2 ತ್ರಿಭುಜಗಳಿಗೆ 2 × 2 + 1 ಬೆಂಕಿ ಕಡ್ಡಿ ಬೇಕಾಗ್ತದೆ. ನೋಡಿ, ಇಲ್ಲೊಂದು 2 ಬೆಂಕಿ ಕಡ್ಡಿಗಳು, ಇಲ್ಲೊಂದು 2 ಬೆಂಕಿ ಕಡ್ಡಿಗಳು, ಅದಕ್ಕೆ +1 ಅಲ್ವಾ? 5 ಬೆಂಕಿ ಕಡ್ಡಿಗಳಿಗೆ 2 ತ್ರಿಭುಜಗಳನ್ನು ರಚಿಸಬಹುದು. ಹಾಗಾದರೆ ನೋಡಿ, 2 ತ್ರಿಭುಜಗಳಿಗೆ 2 × 2 + 1, 2 2 4, 4ಕ್ಕೆ 1 ಕೂಡಿದ್ರೆ 5. 3 ತ್ರಿಭುಜಗಳಿಗೆ ನೋಡಿ ಮಕ್ಕಳೇ, 1 2, ನಂತರ 1 2, ನಂತರ 1 2, 2 2ರಂತೆ 3 ಸಾರಿ, ನಂತರ +1, 2 × 3 + 1, 2 3 6, 6ಕ್ಕೆ 1 ಕೂಡಿದ್ರೆ 7. ನಂತರ 4 ತ್ರಿಭುಜಗಳಿಗೆ ಗಮನಿಸಿ ಮಕ್ಕಳೇ, ಒಂದು ತ್ರಿಭುಜಕ್ಕೆ 2 + 1 ಅಂದರೆ 4 ತ್ರಿಭುಜಗಳಿಗೆ 2 × 4 + 1, 2 4 8, 8ಕ್ಕೆ 1 ಕೂಡಿದ್ರೆ 9. ನೋಡಿ, 9 ಬೆಂಕಿ ಕಡ್ಡಿಗಳು ಬೇಕಾಗ್ತವೆ. ಅದೇ ರೀತಿಯಲ್ಲಿ ತ್ರಿಭುಜಗಳ ಸಂಖ್ಯೆ n ಇದ್ರೆ ಮಕ್ಕಳೇ, ಅಂದರೆ 2 × n + 1, 2n + 1 ಆಗುತ್ತೆ. ಗಮನಿಸಿ, ತ್ರಿಭುಜಗಳ ಸಂಖ್ಯೆಯನ್ನು ಕೊಟ್ಟಾಗ ಬೇಕಾಗುವ ಬೆಂಕಿ ಕಡ್ಡಿಗಳನ್ನು ಕಂಡುಹಿಡಿಯುವ ಸಾಮಾನ್ಯ ನಿಯಮ 2n + 1 ಆಗುತ್ತದೆ. ಅರ್ಥ ಆಯ್ತಲ್ವಾ ಮಕ್ಕಳೇ? ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.